ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಗ್ಗೆ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಇದು ನಾನು ತೋಟದಿಂದ ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡು ಬಂದಿದ್ದೆ. ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಗಂಟೆ ಇತ್ತಲ್ಲ, ಅದನ್ನು ಹಾಕಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಇವಾಗ ನೀಟಾಗಿ ಕಟ್ ಮಾಡಿ ಕಟ್ಟಿಂಗ್ಸಿಂದ ಗ್ರೋ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀನಿ. ನೋಡಿ, ಈ ಥರ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಈ ಥರ ಗಂಟು ಉಳಿದಿದೆಯಲ್ಲ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ನೋಡಿ, ಅದರ ಸ್ಟೆಮ್ ಮಾತ್ರ ಇಟ್ಕೊಂಡು ಇದನ್ನು ಇವಾಗ ನಾವು ಮಣ್ಣಲ್ಲೇ ಹಾಕಿಬಿಡ್ತೀನಿ. ಚೆನ್ನಾಗಿ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನೊಂದು ಅಲೋವೆರಾ ತಗೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಅದ್ದಿಬಿಟ್ಟು ನೆಟ್ಟರೆ ಅದು ಆದಷ್ಟು ಬೇಗ ಬೇರು ಬಿಟ್ಕೊಡುತ್ತೆ. ಯಾಕೆಂದರೆ ಅಲೋವೆರಾ ಒಂದು ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಆದ್ದರಿಂದ ಈ ಅಲೋವೆರಾದಲ್ಲಿ ನಾವು ಹೀಗೆ ಅದ್ದಿಬಿಟ್ಟು ಹಾಕಿದರೆ ಆದಷ್ಟು ಬೇಗ ಬೇರು ಬಿಟ್ಕೊಡುತ್ತೆ. ಹಾಗೆಯೇ ಚೆನ್ನಾಗಿ ಜೀವ ಹಿಡಿಯೋಕ್ಕೆ ಕೂಡ ಯೂಸ್ ಆಗುತ್ತೆ ಅದು. ಇವಾಗ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿದೆ. ಇದೊಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಕಟ್ಟಿಂಗ್ಸಿನ ಗ್ರೋ ಮಾಡೋದಕ್ಕೆ. ಅದರಿಂದ ನಾವು ಯಾವುದೇ ಚಿಕ್ಕ ಕಟ್ಟಿಂಗ್ಸ್ ಸಿಕ್ಕರೂ ಕೂಡ ಅದನ್ನು ನಾವು ಹಾಗೆ ಸುಮ್ಮನೆ ಥ್ರೋ ಮಾಡೋದಕ್ಕಿಂತ ಹೀಗೆ ನೆಡೋದು ತುಂಬ ಒಳ್ಳೆಯದು. ಜೀವ ಹಿಡ್ಕೊಂಡ್ರೆ ಹಿಡ್ಕೊಳುತ್ತೆ, ಇಲ್ಲದಿದ್ದರೆ ಅದರಿಂದ ಏನೂ ದೊಡ್ಡ ಲಾಸ್ ಇಲ್ಲ. ನೋಡಿ, ಇಲ್ಲಿ ಎರೆಹುಳು ಕೂಡ ನೀವು ನೋಡ್ತಾ ಇರ್ಬೋದು ಮಣ್ಣಲ್ಲಿ. ಇದರ ಅರ್ಥ ನನ್ನ ಮಣ್ಣಿನ ಫಲವತ್ತತೆ ತುಂಬ ಚೆನ್ನಾಗಿದೆ ಅಂತ. ಸೊ ಮಣ್ಣು ತುಂಬ ಹೆಲ್ದಿಯಾಗಿದೆ ಅಂತ ಅರ್ಥ. ಹಾಗೆ ಎಲ್ಲ ಕಟ್ಟಿಂಗ್ಸನ್ನು ನಾನು ಒಂದೊಂದು ಪಾಟಲ್ಲಿ ಹಾಕಿರ್ತಾ ಇದ್ದೀನಿ. ಜೀವ ಹಿಡ್ಕೊಂಡ್ರೆ ಹಿಡ್ಕೊಳ್ಳುತ್ತೆ, ಇಲ್ಲ ಅಂದರೆ ಒಣಗೋದ್ರೆ ಹಾಗೆ ಕಿತ್ತು ಬಿಸಾಕ್ಬೋದು. ಇದಕ್ಕೋಸ್ಕರ ನಾವು ಸಪ್ರೇಟ್ ಪಾಟ್ ಯೂಸ್ ಮಾಡಬೇಕಾಗಿಲ್ಲ. ಯಾವುದೇ ಚಿಕ್ಕ ಕಟ್ಟಿಂಗ್ಸ್ ಸಿಕ್ಕಿದ್ರು ಕೂಡ ಅದನ್ನು ಬೆಳೆಸೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು ಎಲ್ಲ ನೀವು ನೋಡಿರ್ಬೋದು ಕಬ್ಬಿಣದಿಂದ ಮಾಡಿದ ಸ್ಟ್ಯಾಂಡಲ್ಲಿ ಎಲ್ಲ ಪಾಟನ್ನು ಇಡ್ತಾ ಇದ್ದೆ. ಸೊ ಇವಾಗ ಪಾಟ್ ಇಡಲಿಕ್ಕೆ ಜಾಗ ಇಲ್ಲದೆ ನಾನೆಲ್ಲ ನೆಲದಲ್ಲಿ ಇಟ್ಟಿದ್ದೆಲ್ಲ, ಅದಕ್ಕೋಸ್ಕರ ನಾನು ಗ್ರಾನೈಟ್ ಪೀಸ್ ಇತ್ತು, ಇದು ಉಳಿದಿರೋಂಥ ಗ್ರಾನೈಟ್ ಪೀಸ್ ಎಲ್ಲ, ಇದನ್ನು 2 ಇಟ್ಟಿಗೆ ಸಹಾಯದಿಂದ ಇಟ್ಟು ಅದರ ಮೇಲೆ ಪಾಟ್ ಇಟ್ಟಿದ್ದೀನಿ. ಆದರೆ ಎಲ್ಲ ಸ್ಟ್ಯಾಂಡ್ ಕೂಡ ನಿಮಗೆ ಅದರ ಥರ ಅಯನ್ ಸ್ಟ್ಯಾಂಡ್ ಥರ ಗಟ್ಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಇದು, ಬಟ್ ಇದಕ್ಕೆ ತುಂಬ ಚೀಪ್ ಅಂದರೆ ಚೀಪಾಗಿ ವರ್ಕೌಟ್ ಆಗುತ್ತೆ ನಮಗೆ. ಕಬ್ಬಿಣದ ಮಾಡಿಸೋಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ನಾವು ಹಣ ಖರ್ಚು ಮಾಡಬೇಕಾಗುತ್ತೆ. ಆದ ಕಾರಣ ಇದು ಫ್ರೀಯಾಗಿ ನಿಮಗೆಲ್ಲಾದರೂ ಸಿಕ್ಕಿದರೆ ಈ ಥರ ಗ್ರಾನೈಟ್ ಪೀಸು, ಅದನ್ನು ತಗೊಂಡು ಬಂದು ಈ ಥರ ಸಿಮೆಂಟ್ ಇಟ್ಟಿಗೆ ಆಗಿರ್ಬೋದು ಅಥವಾ ಯಾವುದೇ ಥರದ ಇಟ್ಟಿಗೆಯಲ್ಲಿ ಇಡ್ಬೋದು. ನೋಡಿ, ಲಾಸ್ಟ್ ಟೈಮ್ ಮಳೆ ಬಂದ ಕಾರಣ ಅದರ ಮೇಲೆ ಇಟ್ಟಿದ್ದೆ, ಅದು ಭಾರ ತಡ್ಕೊಳಕ್ಕಾಗದೆ ನೋಡಿ ಗ್ರಾನೈಟೇ ಕಟ್ಟಾಗಿ ಹೋಯಿತು. ಸೊ ಅದನ್ನು ಇವಾಗ ನಾನು ಸೈಡಲ್ಲಿ ಇಟ್ಟಿದ್ದೀನಿ. ಈ ಥರದ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ, ಏಕೆಂದರೆ ತುಂಬ ತಿನ್ನಾಗಿತ್ತು ಇದು ಸ್ವಲ್ಪ. ಆದ ಕಾರಣ ದೊಡ್ಡ ದೊಡ್ಡ ಪಾಟೆಲ್ಲ ಇಡಲಿಕ್ಕಾಗೋದಿಲ್ಲ. ನೋಡಿ, ಇದೊಂದು ಆರೆಂಜ್ ಕಲರ್ ಇದು ಹೈಬಿಸ್ಕಸ್ ಆಗಿದೆ. ಇದೇನೆಂದರೆ ಅರ್ಲಿ ಮಾರ್ನಿಂಗ್ ನಾನು ತೆಗಿತಾ ಇರೋದು. ಇದು ಈವ್ನಿಂಗ್ ಹಾಕೊಂಡು ಬಂದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇನ್ನೂ ಕೂಡ. ಇದು ತುಂಬ ಚಿಕ್ಕ ಗಿಡ ಆದರೂ ನೋಡಿ ಹೂವು ಆಗ್ತಾ ಇದೆ ಇದರಲ್ಲಿ. ಹಾಗೆಯೇ ಇದು ಹಳದಿ ಕಲರ್ ಗುಲಾಬಿ, ಇದು ಬಂಚಲ್ಲಿ ಆಗಿದೆ ನೋಡಿ. ಮೊಗ್ಗು ಎಲ್ಲ ಹತ್ರ ಬಿಟ್ಕೊಂಡಿದೆ ಎಲ್ಲ. ಮಳೆ ಬಿದ್ದ ತಕ್ಷಣ ಎಲ್ಲ ಗುಲಾಬಿ ಗಿಡಗಳು ಚಿಗುರುಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಮೊಗ್ಗು ಬಿಡೋಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಬೇಸಿಗೆ ಟೈಮಲ್ಲಿ ಡೈರೆಕ್ಟ್ ಮಳೆ ಬಿದ್ದು ಬೀಳುವಂಥ ಅದರಲ್ಲಿ ಸಿಗುವಂಥ ನ್ಯೂಟ್ರಿಯೆಂಟ್ಸ್ ನಾವು ಹಾಕೋ ನೀರಲ್ಲಿ ಸಿಗೋದಿಲ್ಲ. ಆದ ಕಾರಣ ನೋಡಿ, ಇದೊಂದು ಗುಲಾಬಿ, ಇದು ಕೂಡ ತುಂಬ ದಿವಸದ ನಂತರ ಆಗ್ತಾ ಇದೆ ಇವಾಗ. ನೀವೆಲ್ಲ ನನ್ನ ಸಮ್ಮರಲ್ಲಿ ನನ್ನ ಗುಲಾಬಿ ಗಿಡಗಳು ನೋಡಿರ್ಬೋದು, ಯಾಕಂದರೆ ಅಷ್ಟು ಬಿಸಿಲಿದ್ದ ಕಾರಣ ಎಲ್ಲ ಮೊಗ್ಗಲ್ಲೇ ಎಲ್ಲ ಕರಟಿ ಹೋಗ್ತಾ ಇತ್ತು. ಇದು ನೋಡಿ ವಾಟರ್ ಹೈಸಿನತ್, ಇದರಲ್ಲೂ ಕೂಡ ಹಾಗೆಯೇ ಯಾವಾಗಾದೊಂದು ಹೂವು ಆಗ್ತಾ ಇರುತ್ತೆ. ಇದು ಕೂಡ ಹಾಗೆಯೇ ಬಂಚಲ್ಲಾಗುತ್ತೆ ನೋಡಿ. ಈ ಹೂವು ಒಂದೇ ದಿವಸ ಇರೋದಷ್ಟೇ. ಹಾಗೆಯೇ ನೋಡಿ, ಇಲ್ಲಿ ವೈಟ್ ಕಲರ್ದು ನಿತ್ಯ ಪುಷ್ಪ, ಹಾಗೆಯೇ ಪರ್ಪಲ್ ಪಿಂಕ್ ಕಲರ್ದು ನಿತ್ಯ ಪುಷ್ಪ ಕೂಡ ಆಗ್ತಾ ಇದೆ. ನಿತ್ಯ ಪುಷ್ಪದ ಒಂದು ಬೆನಿಫಿಟ್ ಏನಂದರೆ ಅದು ಯಾವಾಗಲೂ ಎನಿ ಟೈಮ್ ಹೂವು ಆಗ್ತಾನೆ ಇರುತ್ತೆ. ಅದಕ್ಕೆ ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಅಂತ ಅನ್ನೋದಿಲ್ಲ. ಎವ್ರಿ ಟೈಮ್ ಇದರಲ್ಲಿ ಹೂವು ಇದ್ದೇ ಇರುತ್ತೆ. ಆದ್ದರಿಂದ ನಿಮಗೇನಾದರೂ ಗಾರ್ಡನಲ್ಲಿ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಇಂಥ ಗಿಡಗಳನ್ನು ಬೆಳೆಸೋದಕ್ಕೆ ನೋಡಿ. ಇದು ಲಾಸ್ಟ್ ಟೈಮ್ ನಾನು ತಂದಿರೋವಂಥ ಗುಲಾಬಿ ಗಿಡ. ಅದು ಕರೆಕ್ಟಾಗಿ ಗಿಡ ಬರ್ತಾ ಇಲ್ಲ, ಅಲ್ಲದೆ ನೋಡಿ ಚಿಕ್ಕ ಹೂವು ಆಗಿದೆ,
ಬಟ್ ಅದರಲ್ಲಿ ನಾನು ಬದನೆಕಾಯಿ ಗಿಡ ಹಾಕಿದ್ರಿಂದ ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗೆಯೇ ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ ಅದು. ಇದು ನೋಡಿ ನಾನು ಮನೆಯಿಂದ ಊರಿಂದ ತಗೊಂಡು ಬಂದಿರೋದು, ನನಗೆ ಒಬ್ಬರು ಅಕ್ಕ ಕೊಟ್ಟಿರೋದು. ಇದು ಲೋಟಸ್ ಗಿಡ, ಅದನ್ನು ಹಾಕಿಬಿಟ್ಟು ಇದರಲ್ಲಿ ಗಪ್ಪಿ ಮೀನನ್ನು ಬಿಟ್ಟಿದ್ದೀನಿ. ನೀವೇನಾದರೂ ಈ ಥರ ಲೋಟಸ್ ಅಥವಾ ವಾಟರ್ ಹೈಸಿನತ್ ಯಾವುದಾದ್ರೂ ನೀವು ನೀರಲ್ಲಿ ಬೆಳೆಸೋದಿದ್ರೆ ಅದಕ್ಕೆ ದಯವಿಟ್ಟು ಮೀನು ಹಾಕಲೇಬೇಕು, ಇಲ್ಲಾಂದರೆ ಮಾಸ್ಕಿಟೋಸ್ ಆದಷ್ಟು ಬೇಗ ಆಗುತ್ತೆ. ನೀರು ಹಾಕಿಬಿಟ್ಟು ನೀವು 2-3 ದಿವಸ ಹಾಗೆ ಬಿಟ್ಟು ಅದರಲ್ಲಿ ಸೊಳ್ಳೆ ಬಂದು ಮೊಟ್ಟೆ ಇಡುತ್ತೆ. ಆದ ಕಾರಣ ಈ ಥರ ನೀರಲ್ಲಿ ಇಂಥ ಗಿಡಗಳನ್ನು ನೀವು ಹಾಕೋದಿದ್ರೆ ಅದಕ್ಕೆ ಏನಾದರೂ ಫಿಶ್ ಹಾಕಿಬಿಡಿ. ನೋಡಿ, ಇದು ರುದ್ರಾಕ್ಷಿ ಹೂವಿನ ಗಿಡ. ಇದಂತೂ ಹಾಗೆಯೇ ಯಾವಾಗಲೂ ಆಗ್ತಾ ಇರುತ್ತೆ, ಹಾಗೆಯೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಗಾರ್ಡನಲ್ಲಿ ತುಂಬ ಹೈಲೈಟಾಗಿ ಕಾಣುತ್ತೆ. ಇದಕ್ಕೂ ಹಾಗೆ ನೀವೇನು ಅಷ್ಟೊಂದು ಕೇರ್ ತಗೊಳ್ಬೇಕಾಗಿಲ್ಲ, ಅದನ್ನು ಹಾಗೆ ಗಿಡ ಹಾಕಿಬಿಟ್ರೆ ಸಾಕು, ಎಲ್ಲ ಹೂವಾಗಿ ಮತ್ತೆ ಒಣಗೋಗುತ್ತೆ. ಮತ್ತು ನೀವು ಅದರ ಬೀಜದಿಂದ ಹೊಸದಾಗಿ ಗಿಡಗಳನ್ನು ನೀವು ಮಾಡ್ಕೊಳ್ಬೋದು. ಇದು ನೋಡಿ ಜೆರೇನಿಯಂ ಗಿಡ. ನೀವು ಆಲ್ಮೋಸ್ಟ್ ನನ್ನ ಎಲ್ಲ ಬ್ಲಾಗಲ್ಲಿ ಕೂಡ ನೋಡಿರ್ಬೋದು. ಆದರೆ ಇವಾಗ ನಾನು ನಿಮಗೊಂದು ಇದರ ವಿಶೇಷತೆ ಬಗ್ಗೆ ಹೇಳ್ತೀನಿ. ಇದು ನೋಡಿ, ಇದರ ಪೆಟಲ್ಸ್ ನೋಡಿ ಎಷ್ಟು ಉದ್ದ ಆಗಿದೆ, ಉದ್ದಾಗಿ ಡಿಫ್ರೆಂಟ್ ಆಗಿದೆ ಅಲ್ಲ. ಇದರಿಂದಲೇ ನಾನೊಂದು ಕಟ್ಟಿಂಗ್ಸನ್ನು ಗ್ರೋ ಮಾಡಿದ್ದೀನಿ. ಬಟ್ ಅದು ಎಷ್ಟು ಟೋಟಲಿ ಡಿಫ್ರೆಂಟಾಗಿ ಬಂದಿದೆ. ನನಗೆ ಅದನ್ನು ನೋಡುವಾಗ ಒಂಥರ ವಿಶೇಷ ಅನಿಸುತ್ತೆ. ಇದು ನೋಡಿ ಯಾವ ಥರ ಇದೆ ಅಂತ, ಎಷ್ಟು ತಿನ್ನಾಗಿದೆ ಅಲ್ಲ. ಸ್ವಲ್ಪ ಪೆಟಲ್ಸ್ ಎಲ್ಲ ತಿನ್ನಾಗಿ ಇದೆ, ಅದರಿಂದಲೇ ಗ್ರೋ ಮಾಡಿರೋದು. ಇದು ನೋಡಿ ಕಟ್ಟಿಂಗ್ಸಿಂದ ಗ್ರೋ ಮಾಡಿರೋದು. ಇದು ನೋಡಿ ಎಷ್ಟು ದಪ್ಪ ಅಗಲವಾಗಿ ಬಂದಿದೆ ಅಂತ. ಹಾಗೆಯೇ ಕಲರ್ ಕೂಡ ಲೈಟಾಗಿ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಚೇಂಜಸ್ ಇದೆ. ಇದು ಲೈಟ್ ಆರೆಂಜ್ ಕಲರ್ ಥರದಲ್ಲಿದೆ. ಇದು ನೋಡಿ, ಇದು ತುಂಬ ಹತ್ತಿರಾಗಿ ಸ್ವಲ್ಪ ಪೆಟಲ್ಸ್ ಸ್ವಲ್ಪ ದೊಡ್ಡದಿದೆ. ನೆಕ್ಸ್ಟ್ ಇದರಿಂದ ಬೇರೆ ಕಟ್ಟಿಂಗ್ಸ್ ಗ್ರೋ ಮಾಡಿ ನೋಡಬೇಕು ಅದು ಹೇಗೆ ಬರುತ್ತೆ ಅಂತ. ಬಟ್ ಇದು ನೋಡೋ ಕೂಡ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಅದಕ್ಕಿಂತ ಕಂಪೇರ್ ಮಾಡಿದರೆ. ನಾವು ನರ್ಸರಿಯಲ್ಲೆಲ್ಲ ನೋಡಿರ್ತೀವಿ, ತುಂಬ ನರ್ಸರಿಯಲ್ಲೆಲ್ಲ ಜಾಸ್ತಿ ದಾಸವಾಳ ಗಿಡವನ್ನು ಬೀಜದಿಂದ ಗ್ರೋ ಮಾಡ್ತಾರೆ. ನಾನು ದಾಸವಾಳ ಗಿಡದಲ್ಲೂ ಕೂಡ ಬೀಜ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ, ಆದರೆ ನೋಡಿಲಿ ಇದು ನೋಡಿ ಸ್ವಲ್ಪ ಹಸಿ ಇದೆ. ಇದು ನೋಡಿ ಇಲ್ಲಿಂದು ಒಣಗಿದ ದಾಸವಾಳದ್ದು ಇದು ಬೀಜ, ಇದರೊಳಗಡೆ ಬೀಜ ಇದೆ ಅಂತ ಚೆಕ್ ಮಾಡ್ತೀನಿ. ನೋಡಿ ಕಂಪ್ಲೀಟಾಗಿ ಒಣಗಿದೆ ಇದು. ನನಗೆ ಗೊತ್ತಿರಲಿಲ್ಲ ಫಸ್ಟ್ ದಾಸವಾಳದಲ್ಲಿ ಬೀಜ ಆಗುತ್ತೆ ಅಂತ. ಬಟ್ ಇದು ಹುಟ್ಕೊಳ್ಳುತ್ತಾ ಎಂಥದ್ದು ಗೊತ್ತಿಲ್ಲ. ಆದರೂ ಓಪನ್ ಮಾಡಿ ನೋಡ್ತೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಬೀಜಗಳು ಕಾಣಿಸ್ತಾ ಇದೆ ಅಲ್ವಾ. ಬಟ್ ನರ್ಸರಿಯಲ್ಲಿ ಅವರು ಬೀಜ ನೆಡೋದು ಇದರಿಂದೇನ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹಾಕಿ ಬಿಡ್ತೀನಿ. ತುಂಬ ಚಿಕ್ಕದಿದೆ, ಅದು ಕಾಣಿಸಲ್ಲ ಅಷ್ಟು ನೀಟಾಗಿ. ಸುಮ್ಮನೆ ಹಾಕಿ ಬಿಡ್ತೀನಿ, ಹುಟ್ಕೊಂಡ್ರೆ ಹುಟ್ಕೊಳ್ಳುತ್ತೆ. ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ. ಎಲ್ಲ ದಾಸವಾಳ ಗಿಡದಲ್ಲಿ ಈ ಥರ ಬೀಜ ಬರೋದಿಲ್ಲ, ಕೆಲವಂದರೆ ಹೈಬ್ರಿಡ್ ಇದರಲ್ಲಿ ಮಾತ್ರ ಬರೋದು. ಹಾಗೆಯೇ ಸ್ವಲ್ಪ ಬದನೆಕಾಯಿ ಎಲ್ಲ ಬಿಟ್ಟಿದೆ, ಅದು ತುಂಬ ದಿವಸ ಬಿಟ್ಟರೆ ಬೆಳ್ಕೊಂಡು ಬಿಡುತ್ತೆ. ಸೊ ಬೀಜ ಎಲ್ಲ ದೊಡ್ಡದಾಗಿ ಬಿಡುತ್ತಲ್ಲ, ಸ್ವಲ್ಪ ಕೈ ಜಾಸ್ತಿ ಬರುತ್ತೆ. ಆದ ಕಾರಣ ಇವಾಗಲೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಈ ಗಿಡದಲ್ಲಿ 3rd ಟೈಮ್ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾವೇ ಬೆಳೆದಂಥ ಗಿಡದಲ್ಲಿ ಈ ಥರ ಆಗುತ್ತೆ ಅಂದರೆ. ಇನ್ನೊಂದೇನೆಂದರೆ ನಾನು ಯಾವುದೇ ಥರದ ಫರ್ಟಿಲೈಸರನ್ನು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಬರೀ ಕಿಚನ್ ವೇಸ್ಟಿಂದ ತಯಾರಿಸಿದ ನೀರು, ಹಾಗೆಯೇ ಕುರಿ ಗೊಬ್ಬರ ಆಗಿರ್ಬೋದು, ಕಿಚನ್ ವೇಸ್ಟ್ ಆಗಿರ್ಬೋದು, ಹಾಗೆಯೇ ಡೈರೆಕ್ಟ್ ಹಾಕಿ ಗ್ರೋ ಮಾಡ್ತಾ ಇದ್ದೀನಿ. ಅದಲ್ಲದೆ ಯಾವುದೇ ಥರದ ಬೇರೆ ಕೆಮಿಕಲ್ ಫರ್ಟಿಲೈಸರ್ ನಾನು ಯೂಸ್ ಮಾಡ್ತಾ ಇಲ್ಲ. ಅಲ್ಲದೆ ನಾನು ಇಷ್ಟು ಸಲ ಕಟ್ ಮಾಡಬೇಕಾದ್ರೆ ಒಂದೇ ಒಂದು ಹುಳ ಇದ್ದಂಥ ಬದನೆಕಾಯಿ ನನಗೆ ಸಿಕ್ಕಿಲ್ಲ. ಅಷ್ಟು ಚೆನ್ನಾಗಿದೆ ಒಳಗಡೆನೂ, ಹಾಗೆಯೇ ಯಾವುದೇ ನನಗೂ ಥ್ರೋ ಮಾಡೋಕ್ಕೆ ಸಿಕ್ಕಿಲ್ಲ. ಆದ್ದರಿಂದ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದರೆ ಮಾತ್ರ ಚೆನ್ನಾಗಿ ಆಗುತ್ತೆ ಅನ್ನೋದು ತಪ್ಪು. ನಮ್ಮಲ್ಲೇ ಸಿಗುವಂಥ ಅಂದರೆ ವೇಸ್ಟ್ ವಸ್ತುಗಳಾಗಿರ್ಬೋದು, ಒಣಗಿದ ಎಲೆಯಿಂದ ನಾವು ಕಾಂಪೋಸ್ಟ್ ಮಾಡ್ಕೊಂಡಾಗಲಿ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ಥರ ಮಾಡ್ಕೊಂಡಾಗಿ ನಾವು ಯೂಸ್ ಮಾಡ್ಬೋದು. ಇವಾಗ ಮಳೆ ಸ್ಟಾರ್ಟ್ ಆದಮೇಲೆ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಯಾಕೆಂದರೆ
ಲಿಕ್ವಿಡ್ ಹಾಕಿದರೆ ಅದು ಗಿಡಗಳಲ್ಲಿ ಹಿಡಿದಿಟ್ಕೊಳ್ಳಲ್ಲ, ಮಳೆ ಬಂದರೆ ಹಾಗೆ ತೊಳ್ಕೊಂಡು ಹೋಗುತ್ತೆ. ಆದ ಕಾರಣ ಸ್ವಲ್ಪ ಈ ಟೈಮಲ್ಲಿ ನಾವು ಅಂದರೆ ಡ್ರೈ ಕಾಂಪೋಸ್ಟ್ ಅಥವಾ ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ದನದ ಗೊಬ್ಬರ ಆಗಿರ್ಬೋದು, ಇದನ್ನು ಸ್ವಲ್ಪ ಮಣ್ಣು ಕೋಕೋಪೀಟ್ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕೋದು ತುಂಬ ಒಳ್ಳೆಯದು. ಅದರಿಂದ ಕೂಡ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಹಾರ್ವೆಸ್ಟ್ ಮಾಡಿದೆ. ಇದು ನಾನು ಹೇಳಿದ್ನಲ್ಲ, ಇದು 3ನೇ ಸಲ ಹಾರ್ವೆಸ್ಟ್ ಮಾಡ್ತಾ ಇರೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ.